ANMR ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯ ರಾಯಲ್ ಸರ್ಕಲ್ BNR ಬಿಲ್ಡಿಂಗ್ನಲ್ಲಿ ನೂತನವಾಗಿ ಪ್ರಾರಂಭ ಮಾಡಿರುವ ಅನು ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂಗಡಿಯಲ್ಲಿ ಮೈಸೂರು ಸಿಲ್ಕ್ ಸೀರೆಗಳು, ಬನಾರಸಿ ಸೀರೆಗಳು, ಫ್ಯಾನ್ಸಿ ಸೀರೆಗಳು, ಸ್ಯಾರಿ ಶೇಪ್ವೇರ್ಗಳು, ಕಲಂಕಾರಿ ಬ್ಲೌಸುಗಳು ಮತ್ತು ಫ್ಯಾನ್ಸಿ ನೈಟೀಸ್ ದೊರೆಯುತ್ತದೆ. ನೇಕಾರರಿಂದ ನೇರ ಮಾರಾಟ ಮಾಡುತ್ತಿದ್ದು ಪ್ರಾರಂಭೋತ್ಸವದ ಪ್ರಯುಕ್ತ 10% ಡಿಸ್ಕೌಂಟ್ ಸಹ ನೀಡಲಾಗುತ್ತದೆ. ಒಮ್ಮೆ ಸಂಪರ್ಕಿಸಿ ಅನು ಸಿಲ್ಕ್ ಆ್ಯಂಡ್ ಸ್ಯಾರೀಸ್, BNR ಬಿಲ್ಡಿಂಗ್, ರಾಯಲ್ ಸರ್ಕಲ್, ಅಂಜನೇ ಬಡಾವಣೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7694939946 ಮತ್ತು 9686062349ಕ್ಕೆ ಸಂಪರ್ಕಿಸುವುದು. ಇಲ್ಲಿ ಪರ್ಚೇಸ್ ಮಾಡಿದ್ದೀವಿ. ಇಲ್ಲಿ ತುಂಬ ಕ್ವಾಂಟಿಟಿ ಜಾಸ್ತಿ ಇದೆ, ಕಲರ್ಸ್ ತುಂಬ ಚೆನ್ನಾಗಿದೆ, ರೀಸನಬಲ್ ಪ್ರೈಸ್ ಇದೆ. ನಾವು 2 ಸ್ಯಾರೀಸ್ ಬೈ ಮಾಡಿದ್ದೀವಿ, ತುಂಬ ಇಷ್ಟ ಆಯಿತು. ಪ್ಲಸ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ನೀವು ಬಂದು ಇಲ್ಲಿ ಬೈ ಮಾಡಿ. ದ್ವಿಚಕ್ರ ವಾಹನದ ಮೂಲಕ ಸಾಹಸಮಯ ಲಡಾಖ್ ಪ್ರವಾಸ ಕೈಗೊಂಡ ಚಿಂತಾಮಣಿಯ ಸ್ನೇಹಿತರು. ಸಾಹಸ ಮತ್ತು ಪ್ರಕೃತಿ ಸೌಂದರ್ಯ ತಾಣವಾದ ಲಡಾಖ್ನತ್ತ ಚಿಂತಾಮಣಿ ನಗರದ ಆಶಾ ಬಡಾವಣೆ ನಿವಾಸಿಗಳಾದ ಇಬ್ಬರು ಪ್ರವಾಸ ಕೈಗೊಂಡಿದ್ದಾರೆ. ನಿತ್ಯದ ಜಂಜಾಟದಿಂದ ದೂರ ಸರಿದು ಹಿಮಾಲಯದ ತಪ್ಪಲಿನಲ್ಲಿರುವ ಈ ಅದ್ಭುತ ಲೋಕವನ್ನು ಕಣ್ತುಂಬಿಕೊಳ್ಳಲು ಈ ಇಬ್ಬರು ಸಜ್ಜಾಗಿ ಹೊರಟರು. ಚಿಂತಾಮಣಿ ನಗರದ ಆಶಾ ಬಡಾವಣೆಯ ಸುಮಾರು 47 ವರ್ಷದ ನವಾಬ್ ಖಾನ್ ಮತ್ತು ಆತನ ಸ್ನೇಹಿತನಾದ ಅದೇ ಬಡಾವಣೆಯ ಅಸ್ಲಾಂ ಪಾಷರವರು ಆಕ್ಸಿಸ್ ವಾಹನದ ಮೂಲಕ ಈ ಸಾಹಸ ಯಾತ್ರೆ ಕೈಗೊಂಡಿದ್ದು, ಅವರ ಪ್ರಯಾಣಕ್ಕೆ ಸದರಿ ವಾರ್ಡಿನ ನಗರಸಭಾ ಸದಸ್ಯರಾದ JB ಮುರಳಿರವರು ಚಾಲನೆ ದೊರಕಿಸಿಕೊಟ್ಟರು. ನಂತರ ಮಾತನಾಡಿದ JB ಮುರಳಿ, ಪರಿಸರ ರಕ್ಷಣೆಯ ಸಂದೇಶದೊಂದಿಗೆ ಸಾಗುತ್ತಿರುವ ಈ ಗೆಳೆಯರ ತಂಡದ ಲಡಾಖ್ ಪ್ರಯಾಣವು ಯಶಸ್ವಿಯಾಗಿ 60 ದಿನಗಳ ಸುಖಕರವಾಗಿ ಮುಕ್ತಾಯಗೊಳ್ಳಲಿ ಎಂದು ಹಾರೈಸಿದರು. ಬೈಕ್ ರೈಡಿಂಗ್ ಮಟ್ಟಿನಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಜನ ನನಸು ಮಾಡಿಕೊಳ್ಳುವ ಕನಸು ಇದು ಇರುವುದು. ಭಾರತದ ಶಿಖರದಲ್ಲಿ ತಕ್ಷಣ ಹೋಗು ಬರುತ್ತೇವೆ ಅಂತ ಹೊರಡುವಷ್ಟು ಸುಲಭದಲ್ಲಿ ಕೈಗೆಟುಕುವ ಕನಸು ಇದೆಲ್ಲ ಆಗದಂಥ ಕೆಲಸ, ಅಸಾಧ್ಯದ್ದು ಅಲ್ಲ. ಒಂದಷ್ಟು ಮಾನಸಿಕ, ಆರ್ಥಿಕ ಹಾಗೂ ಇನ್ನಿತರ ತಯಾರಿಗಳೊಂದಿಗೆ ಬೈಕ್ ಚಲಾಯಿಸುವಲ್ಲಿ ನೈಪುಣ್ಯತೆ ಇದ್ದರೆ ಸಾಕು. ಎದುರಾಗುವ ಸಮಸ್ಯೆಗಳನ್ನು ನಿಭಾಯಿಸುವ ಮನಸ್ಥಿತಿ ಇವೆಲ್ಲದಕ್ಕೂ ಪರೀಕ್ಷೆ ಈ ಯಾನವಾಗಿದೆ ಎಂದರು. ಬೈಕ್ ಮೂಲಕ ಲಡಾಖ್ ದುರ್ಗಮಾದಿಗಳಲ್ಲಿ ಸಂಚರಿಸಲು ಇಬ್ಬರು ಸಾಹಸದ ಹೊಸ ಮೈಲಿಗಲ್ಲು ಸ್ಥಾಪಿಸಲು ಉತ್ಸುಕರಾಗಿರುವವರನ್ನು ಭೇಟಿ ಮಾಡಿದ ವರದಿಯೊಂದಿಗೆ ಮಾತನಾಡಿ, ಬಹಳ ದಿನಗಳ ಕನಸು ಇಂದು ನನಸಾಗುತ್ತದೆ. ಲಡಾಖ್ನ ಮೈ ನಡಗಿಸುವ ಚಳಿ ಮತ್ತು ಅಲ್ಲಿನ ರಮಣೀಯ ದೃಶ್ಯಗಳನ್ನು ನೋಡಲು ನಾವು ಕಾತರರಾಗಿದ್ದೇವೆ ಎಂದು ಪ್ರವಾಸದಲ್ಲಿರುವ ಸ್ನೇಹಿತರೊಬ್ಬರು ಹರ್ಷ ವ್ಯಕ್ತಪಡಿಸಿದರು. ಇದು ನಮ್ಮ ಪ್ರಯತ್ನವಾಗಿದ್ದು ಪ್ರತಿದಿನ ಇಂತಿಷ್ಟು ಕಿಲೋಮೀಟರ್ ಕ್ರಮಿಸುವುದಾಗಿ ಹೇಳಿದ ಅವರು, ಚಿಂತಾಮಣಿ, ಹೈದರಾಬಾದ್, ನಾಗ್ಪುರ್, ಸಾಗರ್, ಮಧ್ಯಪ್ರದೇಶ್, ದೆಹಲಿ, ಶ್ರೀನಗರ್, ಚಂಡೀಗಢ, ನಂತರ ಲೇಹ್ ಲಡಾಖ್ ತೆರಳಿಕೊಳ್ಳುವುದಾಗಿ, ನಂತರ ರಾಜಸ್ಥಾನ್, ಗುಜರಾತ್, ಬೆಂಗಳೂರು ಮೂಲಕ ವಾಪಸ್ ಬರುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಅವರ ಸ್ನೇಹಿತರು ಮತ್ತು ಕುಟುಂಬಸ್ಥರು ಮತ್ತಿತರರು ಹಾಜರಿದ್ದು ಗೆಳೆಯರ ಈ ಪ್ರಯಾಣಕ್ಕೆ ಶುಭ ಕೋರಿದರು. ಚಿಂತಾಮಣಿ ಜನತೆಗೆ ನಮಸ್ಕಾರಗಳು. ಇವತ್ತಿನ ದಿನ ವಿಶೇಷ ಏನೆಂದರೆ, ನಮ್ಮ ವಾರ್ಡಿನ ನವಾಬ್ ಖಾನ್ರಾದ ಮತ್ತು ನಮ್ಮ ಅಸ್ಲಂ ಪಾಷಾ ಅವರಿಬ್ಬರೂ ಸೇರಿ ಇವತ್ತು ನಮ್ಮ ಚಿಂತಾಮಣಿ ಕ್ಷೇತ್ರದಿಂದ ಲಡಾಖ್ ನಮ್ಮ ಭಾರತೀಯ ಸರಿಹದ್ದು ತನಕ ಇವತ್ತು ತೀರ್ಥಯಾತ್ರೆಗಳಿಗೆ ಪ್ರಯಾಣ ನಡೆಸುವುದು ನಮಗೆ ತುಂಬ ಖುಷಿಯ ಸುದ್ದಿಯಾಗಿದೆ. ಏನಕ್ಕೆ ಈ ತೀರ್ಥಯಾತ್ರೆ ಇವರು ಮಾಡ್ತಾಯಿದ್ರು ಅಂದರೆ, ನಾಡಿನ ಜನತೆಗೆ ಮತ್ತು ದೇಶದ ಜನತೆಗೆ ಇವಾಗ ಆರ್ಥಿಕ ಸಂಘಟನೆಯಲ್ಲಿರುವಂಥ ಸಂದರ್ಭದಲ್ಲಿ ಪೆಟ್ರೋಲ್ ಆಗ್ಬೋದು, ಡೀಸೆಲ್ ಆಗ್ಬೋದು ಮತ್ತು ಯುದ್ಧದ ಭೀತಿ ಇರುವಂಥ ಸಂದರ್ಭದಲ್ಲಿ ಇವರು ಇಬ್ಬರೂ ಸಹ, ನಮ್ಮ ಸ್ನೇಹಿತರು ಇಬ್ಬರೂ ಸಹ ತೀರ್ಥಯಾತ್ರೆಗಳಿಗೆ ಇವತ್ತು ಎಲ್ಲ ನಮ್ಮ ಚಿಂತಾಮಣಿಯಿಂದ ಬರುವಂತಹ ಎಲ್ಲ ತೀರ್ಥಯಾತ್ರೆಗಳು ಸಹ ಇವತ್ತು ಭೇಟಿ ನೀಡಿ ಎಲ್ಲ ನಮ್ಮ ನಾಡಿನ ಮತ್ತು ನಮ್ಮ ದೇಶದ ಜನರ ಒಂದು ಒಲವಿಗಾಗಿ ಮತ್ತು ಅವರ ಒಂದು ಒಳ್ಳೆಯ ಒಂದು
ಉದ್ದೇಶದಿಂದ ಅವರು ಇವತ್ತು ತೀರ್ಥಯಾತ್ರೆಗೆ ಪ್ರಯಾಣ ನಡೆಸುವುದು ನಮ್ಮ ಚಿಂತಾಮಣಿ ಎಲ್ಲರಿಗೂ ಸಹ ಹೆಮ್ಮೆಯ ಥರ ಇವತ್ತು ನಮಗೆ ಅನಿಸ್ತಾ ಇದೆ. ಒಳ್ಳೆಯ ಮಳೆ ಮತ್ತು ಬೆಳೆ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲ ತೀರ್ಥಯಾತ್ರೆಗಳು ಸಹ ಇವತ್ತು ಹೋಗ್ತಾ ಇರೋದರಿಂದ ಮತ್ತು ನಮ್ಮ ಈ ಒಂದು ಏನು ಇವತ್ತು ಭೀತಿ ನಡೀತಾ ಇದೆ, ಇದು ಯುದ್ಧದ ಭೀತಿ ಇವತ್ತು ಏನು ನಡೀತಾ ಇತ್ತು, ಆ ಯುದ್ಧವನ್ನು ಸಹ ಅತಿ ಶೀಘ್ರದಲ್ಲೇ ಅದು ಬಗೆಹರಿಸಿ ಮತ್ತು ಹಾರ್ಮೋನ್ ಜಲಸಂಧಿಯನ್ನು ಸಹ ಬಗೆಹರಿಸಿ ಮತ್ತು ಗ್ಯಾಸ್ ಮತ್ತು ಪೆಟ್ರೋಲು ಸಹ ಎಲ್ಲ ನಮ್ಮ ದೇಶದ ಮತ್ತು ಪ್ರಪಂಚಾದ್ಯಂತ ಗ್ಯಾಸ್ ಮತ್ತು ಪೆಟ್ರೋಲ್ ಹಾರ್ಮೋನ್ ಜಲಸಂಧಿಯಿಂದನೇ ಬರೋದರಿಂದ ಆ ಒಂದು ಜಲಸಂಧಿ ನಿರ್ಮೂಲವನ್ನು ಆದಷ್ಟು ಬೇಗ ನಿರ್ಮೂಲನೆ ಮಾಡಲಿ ಮತ್ತು ಜನರ ಒಂದು ಹಿತಾಸಕ್ತಿಯಿಂದ ಮತ್ತು ಅವರ ಒಂದು ಬೆಳೆ ಮತ್ತು ಮಳೆಯಿಂದ ಇವರ ಒಂದು ಪ್ರಾರ್ಥನೆ ಕೇಂದ್ರಗಳಿಗೆ ಹೋಗ್ತಾ ಇರೋದು ನಮಗೆ ಒಳ್ಳೆಯ ಸುದ್ದಿ ಆಗಿರೋದ್ರಿಂದ ಇವರಿಗೆಲ್ಲ ಶುಭವಾಗಲಿ. ಆ ದೇವರು ಒಳ್ಳೆಯ ಆರೋಗ್ಯ, ಆಯುಷು ಮತ್ತು ಒಳ್ಳೆಯ ಒಂದು ಬುದ್ಧಿ ಕೊಡಲಿ ಅಂತೇಳ್ಬಿಟ್ಟು ಅವರಿಗೆ ನಾನು ಆಶಿಸ್ತಾ, ಅವರಿಗೆ ಯಾವುದೇ ಒಂದು ಸಂದರ್ಭದಲ್ಲಿ ಅನಾಹುತ ಏನೂ ಆಗದಿರ ಆ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ನಾನು ಅವರಿಗೊಂದು ಶುಭ ಹಾರೈಸೋದಕ್ಕೆ ನಾನು ಒಂದು ಮನವಿ ಮಾಡ್ತೀನಿ. ಇದು ಎಷ್ಟು ತಿಂಗಳ ಪ್ರವಾಸ ಇರ್ಬೋದು? ಇವರು ಮಿನಿಮಮ್ ಅಂದ್ರೂ ಒಂದು 2 ತಿಂಗಳ ಪ್ರವಾಸ. ಇಲ್ಲಿಂದಲೇ ದ್ವಿಚಕ್ರ ವಾಹನದಲ್ಲೇ ಇವರು ಪ್ರಾರಂಭ ಮಾಡಿ ದ್ವಿಚಕ್ರ ವಾಹನದಿಂದಲೇ ಇವರು ಇಲ್ಲಿಂದ ಓಡುವಂಥ ಸಂದರ್ಭ. ಒಂದು 2 ತಿಂಗಳು ಆಗ್ಬೋದು. ಇಲ್ಲಿಂದ ವಿಜಯವಾಡ ಮತ್ತು ಒರಿಸ್ಸಾಯಿಂದ ನೇಪಾಳದಿಂದ ಲಡಾಖು, ಕಾರ್ಗಿಲ್ ತನಕ ಮೇಘಾಲಯ ಇವೆಲ್ಲವೂ ಸಹ ಇಲ್ಲಿಂದ ಅವೆಲ್ಲ ನೋಡಿ ಅಲ್ಲಿರುವಂಥ ಪುಣ್ಯಕ್ಷೇತ್ರಗಳಲ್ಲಿ ಪ್ರತಿಯೊಂದು ಪುಣ್ಯಕ್ಷೇತ್ರಗಳಲ್ಲೂ ಹೋಗಿ ನಮ್ಮ ಒಂದು ದೇಶದ ಪರವಾಗಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಪರವಾಗಿ ಇವರಿಗೆ ಒಳ್ಳೆಯ ಅಭಿವೃದ್ಧಿ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಪ್ರಾರ್ಥನೆಯನ್ನು ಇವರು ಮಾಡ್ತಾ ಇದ್ದಾರೆ. ಇವರಿಗೆ ಶುಭವಾಗಲಿ, ಒಳ್ಳೆಯದಾಗಲಿ.